ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೀಗ ಹೊಂಟೀವಿ ಹಾಸ್ಟ್ಲಿಂದ ಇಲ್ಲಿಗಪ್ಪ ಅಂತಂತಂದ್ರೆ ಕರಿಗುಡ್ಡ ಹಣಮಪ್ಪನ ನೋಡಕ್ಕೆ ಹೊಂಟೀವಿ. ಹೆಂಗದನ್ನ ಹೆಂಗಿಲ್ಲ ಅಂತ ಅಲ್ಲಿ ಹೋಗಿ ತೋರಿಸ್ತೀವಿ ಕರಿಗುಡ್ಡ ಹಣಮಪ್ಪನ. ನಾವು ಹೊಂಟೀವಿ ಇವತ್ತು ಹುಣಸಗಿಯಲ್ಲಿ ಪ್ರಸಿದ್ಧಿ ಪಡೆದಂಥ ಕರಿಗುಡ್ಡ ಹಣಮಪ್ಪನ ಗುಡಿಗೆ ಹೋಗೋಣ ಬನ್ನಿ ಗಾಯ್ಸ್. ದಾರಿ ತೋರಿಸ್ತೀವಿ. ದಾರಿ ನೋಡಿ ಹೇಗಿದೆ ಗುಡ್ಡದಲ್ಲಿ ದಾರಿ. ಪ್ರಕೃತಿ ತುಂಬಾ ಚೆನ್ನಾಗಿದೆ ಈ ಕಡೆ ನೋಡ್ರಿ. ಗುಡ್ಡ ನೋಡಿದ್ರೆ ಅಣ್ಣ ಇದಕ್ಕೆ ಕರಿಗುಡ್ಡ ಅಂತ ಅಣ್ಣ ಕರಗಿಲ್ಲ ಅಣ್ಣ. ಯಾಕೆ ಕ್ವಶನ್ ಕೇಳಕ್ ಹೋಗ್ಬೇಡ್ರ ನೀನು. ಇವಾಗ ನಾವು ಹೊರಟಿರೋದು ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಈ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಯಾಕೆ ಹೋಗ್ತಾರಂದ್ರೆ ಅಲ್ಲ, ನಮಸ್ಕಾರ ಮಾಡಿದಾರ. ನಮ್ಮ ಕಷ್ಟ ಸುಖ ದುಃಖ ಏನಾದರೂ ನಮ್ಮ ಜೀವ ಭಾರ ಆಗಿತ್ತಂತಂದ್ರೆ ಮನಸ್ಸು ಭಾರ ಆದಾಗ ನಾವು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗುತ್ತೇವೆ. ಸ್ವಲ್ಪ ಹಗುರ ಮನಸ್ಸು. ದೇವಸ್ಥಾನಕ್ಕೆ ಹೋದರೆ ತುಂಬ ಮನಸ್ಸು ಹಗುರ ಆಗುತ್ತದೆ. ನಾನು ದೇವಸ್ಥಾನಕ್ಕೆ ಹೋದ್ರೆ ಒಜ್ಜತ್ತಾನ. ಅದೇ ರೀತಿ ಅಂತ ತರಲೆ ಕ್ವಶನ್ ಕೇಳಿದ್ರೆ ಏನು ಹೇಳ್ಬೇಕಪ್ಪ ನಾವು ನಿಮ್ಗೆ. ಹೇಳ್ರಾಮ್, ಈಗ ಸದ್ದ ದೇವಸ್ಥಾನಕ್ಕೆ ಹೊಂಟಿವಿ. ನಿಮ್ಗೆ ಯಾವ ಥರ ಏನು ರಾಮ್ ನಿಮ್ಗೆ ಏನು ಅನ್ನಿಸ್ತಾ? ಶನಿವಾರ ನಾಳೆಗೆ ಬಂದ್ರೆ ಸ್ವಲ್ಪ ಮನುಷ್ಯ ಭಾಳ ಶಾಂತಿ. ಇವಾಗ ಹಂಗಲ್ಲ, ಹೆಂಗಿದ್ರು 14ನೇ ತಾರೀಕಿಗೆ ರಾಮಂದು RB ಗ್ರೂಪ್ ಇದು ಹೇಳಿದ್ರಾಮ RRB ಅಲ್ಲ, RRB ಎಕ್ಸಾಮ್ ಚೆನ್ನಾಗಿ ಬೇಡ್ಕೊಂಬಿಡ್ರಮ್ಮ. RRB ಎಕ್ಸಾಮ್ ಅಂತ ಹೊಂಟ. ನಾನು ಒಂದ್ಸಲ ಐತಲ್ಲ, ನಾನು 6th ಸೆಮ್ ಇದ್ದೆ. ನಾನು 6th ಸೆಮ್ ಇದ್ದಾಗ ಹೆಂಗಂದ್ರೆ 6th ಸೆಮ್ ಇದ್ದಾಗ ಒಂದು ಸಬ್ಜೆಕ್ಟ್ ಮ್ಯಾಗ ನಂಬಿಕೆ ಇದ್ದಿದ್ದಿಲ್ಲ. ನಾನು ಒಂದು ಸಬ್ಜೆಕ್ಟ್ ಮ್ಯಾಗ ನಂಬಿಕೆ ಇದ್ದಲ್ಪ, ಫೇಲ್ ಆತಂತೇಳಿ ನಾನು ಬಂದು ಆಂಜನೇಯನ ಬಳಿ ದೇವ್ರ ಹತ್ರ ಬೇಡ್ಕೊಂಡೆ. ನಾನು 6th ಸೆಮ್ ನಾನು ಪಾಸ್ ಮಾಡಿಬಿಡಪ್ಪ ದೇವ್ರ, 2 ಕಾಯಿ ಹೊಡಿತೀನಿ ಅಂತ ಬೇಡ್ಕೊಂಡೆಪ್ಪ. ಆದ್ರೆ ದೇವ್ರ ಅರ್ಕೆ ನಿನ್ನ ತೀರಿಸ್ಬೇಕಾದ್ರೆ ಟೈಮ್ ಬರಲ್ಲ. ಟೈಮ್ ಅದ್ರ ಸಂಬಂಧ ಪಾದಯಾತ್ರೆ ಆದ್ರೆ ಎಲ್ಲಷ್ಟು ಸಬ್ಜೆಕ್ಟ್ ಕ್ಲಿಯರ್ ಆಗ್ಯಾವ. ಬಟ್ ಆದ್ರೆ ಇನ್ನೂ ಅರಿಕೆ ತೀರಿಸ್ತೀನಿ. ಅದಕ್ಕೆ ತೀರಿಸ್ಬೇಕಂತಂದ್ರೆ ಈಗ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಕಿಲೋಮೀಟ್ರ್ ಆಗುತ್ತಾ ಟೆಂಪಲ್ ಹೋಗ್ಬೇಕಾದ್ರೆ. ಅದಕ್ಕೆ ರಾಮ ನಿಮ್ಮದು RRB ಗ್ರೂಪ್ ಎಕ್ಸಾಮ್ ಆದ್ರೆ ನೋಡ್ರಿ, ಬೇಕಾದ್ರೆ ಬೇಡ್ಕೋಬೋದು ರಾಮು. ಈಗ ಯಾವ್ದಾದ್ರು ಪಿಚ್ಚಾಚಿ ಬಡ್ಕೊಂತಿತ್ತಂದ್ರ ದೇವ್ರ ಹತ್ರ ಬೇಡ್ಕೋಬೋದು. ದೇವ್ರೆಲ್ಲಷ್ಟು ಈಡೇರ್ತೈತಿ. ಈಡೇರೋ ಸಂಬಂಧ ಈ ಹುಣಸಿ ಒಳಗ ಕರಿಗುಡ್ಡ ಆಂಜನೇಯ ದೇವಸ್ಥಾನ ಅಂದ್ರೆ ಫೇಮಸ್ ಅಣ್ಣ. ಫೇಮಸ್ ಎಲ್ಲ ಅರಿಕೆ ಹೋದ್ರೆ ಇಲ್ಲ, ಪ್ರಕೃತಿ ಐತಿ ಹಸಿರು, ಅದರಿಂದಲೇ ನಮ್ಮ ಉಸಿರು. ಜಾಸ್ತಿ ಪ್ರಕೃತಿ ಅದು ಮಿಸ್ಟೇಕ್ ಆಯ್ತದು. ಮತ್ತೇನಲ್ಲ, ಹೇ ಭಗವಾನ್ ತೆರಿ ಲೀಲಾ ಅಪರಂಪಾರ ಹೇ. ಅದು ಕರಿಗುಡ್ಡ ಹಣಪ್ಪನ ದಾರಿ ಹೆಂಗದ ಅಂತ ತೋರಿಸ್ತೀವಪ್ಪ. ಆಮೇಲೆ ಈ ಬೆಟ್ಟ ಗುಡ್ಡ ಎಲ್ಲ ಆಮೇಲೆ ತೋರಿಸ್ತೀವಿ ಅಂತ. ಫಸ್ಟ್ ನೀವು ಇದು ದಾರಿ ನೋಡ್ರಿ ಹೆಂಗದಂತ. ಇದೇ ದಾರಿ ಆಂಜನೇಯ ಸ್ವಾಮಿ ಐತಲ್ಲ ಮತ್ತೆ ಐತ್ರಿ. ಇದು ಎಲ್ಲದನ್ನು ಕೇಳ್ಕೊಬೇಡ್ರಿ, ನಮ್ಮ ಹುಣಸಿ ತಾಲೂಕಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ದೇವಸ್ಥಾನ ಆಗೈತಿ ಇದು. ದಾರಿ ಬೇಕಾ ಇದೇ ರೂಟಿಗೆ ಬರ್ರಿ. ಎಲ್ಲಿ ಬಂದು ತಾಂಡ ನೋಡ್ರಿ, ಹುಣಸಿ ತಾಂಡ. ಆ ತಾಂಡದಾಗ ಬರ್ರಿ ಸಿಗ್ತದ. ಈಗ ದಾರಿ ರೂಟ್ ಹಿಂಗ ನೋಡಿ, ಮಣ್ಣಿನ ರೋಡ್ ಅದ. ಪ್ರಾಚೀನ ಇತಿಹಾಸ ಐತಿ. ಆಂಜನೇಯ ಸ್ವಾಮಿ ಐತಲ್ಲ, ಶ್ರೀರಾಮನ ಪರಮ ಭಕ್ತ ಅವ. ಅಣ್ಣ ಇದು ಈ ಕರಿಗುಡ್ಡ ಹಣಮಪ್ಪನ ಟೆಂಪಲ್ ಎಷ್ಟು ವರ್ಷದ ಇತಿಹಾಸ ಐತೆ ಅಣ್ಣ? ನಂಗೆ ಗೊತ್ತಿರೋದ್ರ ಪ್ರಕಾರ ಅಂತಪ್ಪ ಇತಿಹಾಸ ಗೊತ್ತಿಲ್ಲ ನನಗೆ. ಆದ್ರೆ ಇತಿಹಾಸ ಐತಿ. ಆದ್ರೆ ಓದಿಲ್ಲ. ಆದ್ರೆ ಇತಿಹಾಸ ಆದ. ಯಾವಾಗಪ್ಪ ಅಂತಂದ್ರೆ ಅವಾಗ ಹೆರೋಡೋಟಸ್ ಅವರು ಹೇಳಿದ್ರು. ಏನಪ್ಪ ಅಂತಂತಂದ್ರೆ ಇತಿಹಾಸ ಅಂತ ಬಂದಿದ್ದು ಭೇಟಿ ಕೊಟ್ಟಿದ್ದು ಅನ್ಸ್ತದೆ. ಹೆರೋಡೋಟಸ್ ಸುಮ್ಮನೆ ಅದು ಹೇಳ್ಬಾರ್ದಂಗ ಆಂಜನೇಯ ಸ್ವಾಮಿಗೆ ಏನು ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಯಾರು ಬಂದಿದ್ರು ನನಗೆ ಗೊತ್ತಿಲ್ಲ. ಪ್ರಾಚೀನ ಇತಿಹಾಸ ಮಾತ್ರ ಅಂತ ಐತಿ. ಆದ್ರೆ ನಮ್ಮ ಪಂಚಾಯತಿ ಹುಣಸಿ ಪಟ್ಟಣ ಪಂಚಾಯತಿಯಲ್ಲಿ ಪುರಾತತ್ವ ಹಿಂದಿನ ಪ್ರಾಚೀನ ಇತಿಹಾಸ ಪುರುಗಳು ಅದಾವ. ಕಲ್ಲುಗಳು ಏನೇನ ಅದಾವ, ಏನೋ ಮಡಿಕೆಗಳು ಮತ್ತು ಏನೇನು ಅದಾವಪ್ಪ. ನಾನು ನೋಡಿ ಒಂಥರ ಮ್ಯೂಸಿಯಮ್ ಟೈಪ್ ಬಿಟ್ಟರೆ. ಆದ್ರೆ ಕಲ್ಲುಗಳು ಅದಾವ. ಇದು ಹಣಪ್ಪನ
ಜಾತ್ರೆ ಎಷ್ಟೋ ವರ್ಷಕ್ಕೊಮ್ಮೆ ಸಿಕ್ಕೊಮ್ಮೆ ನಡೀತ. ಶ್ರಾವಣ ಲಾಸ್ಟ್ ಯಾವಾಗ ನಡೀತು ಒಟ್ಟ ನಡೀತ. ಆದ್ರೆ ಇಲ್ಲಿ ಬೇಡಿಕೊಂಡಂಥ ಭಕ್ತಾದಿಗಳಿಗೆ ನಮ್ಮಪ್ಪ ಈಡೇರಿಸ್ತಾನೆ. ನಿಂದು ಏನಾದರೂ ಬೇಡಿಕೆ ಇತ್ತಂದ್ರೆ ಹೇಳು ಬೇಡಿಕೊ. ಇದು ರಸ್ತೆ ಆಗ್ಬಿಟ್ಟಿತ್ತಲ್ಲ ಯಾಕಾಗಿಲ್ಲ ರಾಮು, ಈ ರಸ್ತೆ ಆಗ್ಬೇಕಂತಂದ್ರೆ ದೇವ್ರ ಗುಡಿಗೆ ಹೋಗ್ಬೇಕಾದ್ರೆ ಕಷ್ಟ ಇರ್ಬೇಕು ಜರ. ಕಷ್ಟಪಟ್ಟು ದೇವ್ರ ಗುಡಿಗೆ ಹೋಗ್ಬೇಕು. ರಸ್ತೆಯನ್ನು ಮಾಡಿದಪ್ಪ ಅಂತಂತಂದ್ರೆ ಇನ್ನಂತ ಚಿಕ್ಕಪಟ್ಟು ಹುಡುಗರೆಲ್ಲ ರೋಡಿಗೆ ಆಟ ಆಡಿಕೆ ಕುಂತ್ಬಿಡ್ತಾವೆ. ರಸ್ತೆ ಆಗ್ಬೋದಿತ್ತು, ಆದರೆ ಫಂಡ್ ಗೌರ್ಮೆಂಟ್ ಕಡೆಯಿಂದ ಇನ್ನೂ ಆಗಿಲ್ಲ. ನಾವು ಭಕ್ತರ ಹಾಕ್ಬೋದಲ್ಲ. ಭಕ್ತರ ಕೈಲಿ ಅಷ್ಟು ಆಗಕ್ಕಾಗಲ್ಲ. ಫೋನ್ಪೇ ಭಕ್ತರ ಕೈಲಿ ಅಷ್ಟು ಆಗಕ್ಕಾಗಲ್ಲ. ಗೌರ್ಮೆಂಟ್ ಮಾಡಿದ್ರೆ ಇದು ಒಂಥರ ಇಲ್ಲಿ ಮ್ಯೂಸಿಯಮ್ನು ಮಾಡ್ಬೋದು. ಅಲ್ಲಿ ಹಂಗೆ ಮೈಸೂರು ಝೂ ಟೈಪ್ ಮಾಡೋನು ಮಾಡ್ಬೋದು. ಇಲ್ಲಿ ಹುಲಿ, ಸಿಂಹ, ತಂಡ್ಗೆಸಿ, ಕಾಡು ಝೂ ಟೈಪ್ನ ಆದ್ರೆ ಮಾಡ್ಬೋದು. ಚೆನ್ನಾಗಿದೆ ಪ್ಲೇಸ್, ಅಷ್ಟ ಮಾಡ್ಬೋದು. ಈ ಕಡೆ ಎಲ್ಲ ಅಂತೂ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಆಯಿತು. ಗುಡಿ ಕಾಣ್ತಾ ಇದೆ. ನಾವು ಹೋಗ್ತಾ ಇದೀವಿ. ಇನ್ನೂ 200 ಮೀಟರ್ ಇದೆ. ಹೋಗಿಸಿ ನಿಮಗೂ ದೇವರನ್ನು ತೋರಿಸ್ತೀವಿ. ನೋಡ್ರಿ, ಎಂಜಾಯ್ ಮಾಡಿ. ಕುದುರೆ ಮಾತಾಡ್ಕೋ ಅಂತ ಬಂದೀವಿ. ದರ್ಶನ ಪಡೆದು ಗುಡಿ ಅಂತ ನಮ್ಗೆ ಕಾಣಿಸ್ಗತ್ತು. ನಿಮಗೂ ಕಾಣಿಸ್ತಪ್ಪ ಅಂತಂದ್ರೆ ನೋಡ್ರಿ, ಗುಡಿ ಎಲ್ಲ ಐತಿ. ಈಗ ಇಲ್ಲಿ ಕಾಣಿಸ್ತಾ ಇದೆ. ಕಾಣಿಸ್ತಿದೆ ನಿಮಗೂ ಅಲ್ಲಿ ಕೊಳ್ಳ್ಯಾಗ. ನೋಡ್ರಿ, ಮತ್ತೆ ಕಾಣಿಲ್ಲ ನೋಡ್ರಿ. ನಮ್ಗೆ ಇದು ಚೈಲ್ಡ್ಹುಡ್ ಪ್ರಕಾರ ಟ್ರೈನ್ ಅಲ್ಲಿ ಬರ್ತದೆ ಅಂತೇಳಿ ಅವಾಗ ಹೇಳ್ತಿದ್ರು ದೊಡ್ಡವ್ರು ನಮ್ಗೆ. ಇನ್ನೂ ಟ್ರೈನ್ ಬರ್ತಾನೆ ಇಲ್ಲ. ಅಲ್ಲಿ ಬರ್ತದೆ ಅಂದ್ರೆ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ಆದ್ರೆ ಟ್ರೈನಿಂಗ್ ಬರ್ತದೆ. ಮೊನ್ನೆ ರೀಸೆಂಟ್ ಆಗಿ ಒಂದು ಪೇಪರ್ ಬಂದಿದೆ. ಶಾಪೂರು, ಸುರ್ಪೂರು, ಗುಡಿ ಕಕ್ಕೇರಿ, ಗೆದ್ದಲಮರಿ, ನ್ಯಾಣಂಪೂರು, ಮುದ್ದೇಬಾಳು, ನಿಡುಗುಂದಿ, ಆಲ್ಮಟ್ಟಿ ಹಿಂಗೆ ರೈಲ್ವೆ ಆಗ್ತೈತೆ ಅಂದಾರ. ಇನ್ನು ಯಾವಾಗ ಆಗ್ತೈತೆ ಗೊತ್ತಿಲ್ಲ. ನಮ್ಮ ಕಾಲದಾಗ ನೋಡ್ತೀವೋ ಮತ್ತೆ ಮುಂದೆ ಜನ್ರೇಷನ್ ನೋಡ್ತೀವಿ ಗೊತ್ತಿಲ್ಲ. ನಮ್ಮ ಕಾಲದಾಗ ಆದ್ರೆ ಚಲೋ. ನಾವು ಪೇಪರ್ದಾಗ ನೋಡಿವಿ ರೀಸೆಂಟಾಗಿ ಒಂದು 2 ಡೇಸಿಂದ ಪೇಪರ್ ಪ್ರೆಸೆಂಟ್ ನೋಡಿವಿ. ಆದ್ರೆ ಚಲೋ ಚೆನ್ನಾಗಿರುತ್ತೆ. ಸ್ವಲ್ಪ ನಾನು ಪೇಪರ್ ಇಲ್ಲ, ನಾನು ನೋಡೀನಿ. ನಾವು ಅದ್ರ ಪೇಪರ್ನ ಬಂದಿಲ್ಲ. ಚೆನ್ನಾಗಾಗುತ್ತೆ. ಅಷ್ಟೇ ರೈಲ್ವೆ ಆಗ್ಬೇಕು. ಆದರೆ ಸ್ವಲ್ಪ ಸ್ಪರ್ಧಾತ್ಮಕ ಬರೆಯೋರಿಗೂ ಹೆಲ್ಪ್ ಆಗುತ್ತೆ. ಸ್ಪರ್ಧಾತ್ಮಕ ಬರೆಯೋರಿಗೆ ಹೆಲ್ಪ್ ಆಗುತ್ತೆ. ಮತ್ತು ಇನ್ನು ನಾಳೆ ಬಿಟ್ಟು ನಾಡ್ದು ನಮ್ಮ ರಾಮನು ಕಲಬುರ್ಗಿ ಹೊಂಟ್ರೆ ಎಕ್ಸಾಮ್ ಬರೆಯೋಕೆ. ಆಟೋ ತನಾಟಿಗೆ ರೈಲ್ವೆ ಇದು ಆಯ್ತಪ್ಪ. ನಮ್ಮ ರಾಮನು ಅದೇ ರೈಲ್ವೆ ಹೋಗಿ ಬಂದು ಪದಮ್ಮಸ್ಕೆ 30 ಸೆಕೆಂಡ್ದಾಗ ಮಾಡಕ್ಕೆ. ಆದ್ರೆ ಎಲ್ಲ ಖುಷಿ ಆಗುತ್ತೆ. ರಾಮು ಹೇಳೋ ಜರ ಇದ್ರ ಬಗ್ಗೆ ಹೇಳೋ ಜರ. RRB ಏನದು ಯಾವುದು ಇಲ್ಲ ಟ್ರೈನ್ ಈ ಕಡೆ ಆದ್ರೆ ಭಾಳ ಬರೆಯೋರಿಗೆ ಏನು ಹೇಳ್ತಾರೆ ರಾಮ ನೀನು? ಸ್ಪರ್ಧಾತ್ಮಕ ಪರೀಕ್ಷೆ ಧಾರವಾಡ, ಬಿಜಾಪುರ ಅಲ್ಲಿ PES ಎಕ್ಸಾಮ್ ಕನ್ಫರ್ಮ್ ಆಗ್ಯಾವ. ಈಗ ಬಡ ಬಡ ಓದ್ತಾ ಇದ್ದಾರೆ, ಓದಕ್ಕೆ ಕುಂತಾರ ಅವರು. ಅವ್ರಿಗೇನು ಕನ್ಫರ್ಮ್ ಈ ಸದ್ದ PES ಎಕ್ಸಾಮ್ ಬಿಟ್ರು. ಈಗ ಆಗಸ್ಟ್ 2ನೇ ತಾರೀಕಿಗೆ ಐತೆ ಎಕ್ಸಾಮ್. ಅದು ಆದ ತಕ್ಷಣ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅಂಥವ್ರಿಗೆ ಏನು ಹೇಳ್ತೀನಿ ನಾನು? ಎಕ್ಸಾಮ್ ಬರಿಬೇಕು. ಆ ಎಕ್ಸಾಮಲ್ಲಿ ಫೇಲ್ ಆದರೂ ಜೀವನದಲ್ಲಿ ಪಾಸ್ ಆಗ್ಬೇಕು. ಅಲ್ಲಿ ಕ್ಯಾಮ್ರಾ ಅಷ್ಟೇ. ಕ್ಯಾಮ್ರಾ ಇಲ್ಲಿ ಕ್ಯಾಮ್ರಾ ಕಾಣಕತ್ತಲ್ಲ 3 ಅದಕ್ಕೆ ನೀವು 30 ಸಾವಿರ ಕೊಡ್ತಾನೆ. ಒಂದೊಂದು ಕ್ಯಾಮ್ರಾ 10 ಸಾವಿರ. ನೋಡಿ ಗಾಯ್ಸ್, ಹಿಂಗೆ ಹೇಳ್ತಾ ನಾವಂತೂ ಬಂದ ಬಿಟ್ರಿ ನೋಡಪ್ಪ ಕರಿ.